ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ 2026 ಕುರಿತು 10 ಸಾಲುಗಳ ಪುಟ್ಟ ಮಾಹಿತಿ ತಿಳಿಸ್ತಾ ಹೋಗ್ತಾರೆ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿಯನ್ನು ತಿಳಿತೋಣವಾ. ಮೊದಲನೇ ಪಾಯಿಂಟ್ ನೋಡಿ, ಸಂಕ್ರಾಂತಿ ಹಬ್ಬ ಬಹಳ ಸಂತಸದಿಂದ ಆಚರಿಸುವ ಹಬ್ಬ. ಸಂಕ್ರಾಂತಿ ಹಬ್ಬ ಬಹಳ ಸಂತಸದಿಂದ ಆಚರಿಸುವ ಹಬ್ಬ. ಓಕೆ, ಅದಾದ ನಂತರ ಎರಡನೇ ಪಾಯಿಂಟ್, ಸೂರ್ಯನು ಮಕರ ರಾಶಿಗೆ ಬರುವ ದಿನ ಈ ಹಬ್ಬ ಬರುತ್ತದೆ. ಸೂರ್ಯನು ಮಕರ ರಾಶಿಗೆ ಬರುವ ದಿನ ಈ ಹಬ್ಬ ಬರುತ್ತದೆ. ಓಕೆ, ಅದಾಂತರ ಮೂರನೇ ಪಾಯಿಂಟ್, ಇದನ್ನು ಸುಗ್ಗಿ ಹಬ್ಬ ಅಥವಾ ಉತ್ತರಾಯಣದ ಹಬ್ಬ ಎಂದು ಕರೆಯುತ್ತಾರೆ. ಮತ್ತು ನೋಡಿ, ಮೊದಲನೇ ಪಾಯಿಂಟ್ ಇಂದ ಸಂಕ್ರಾಂತಿ ಹಬ್ಬ ಬಹಳ ಸಂತಸದಿಂದ ಆಚರಿಸುವ ಹಬ್ಬ. ಸೂರ್ಯನು ಮಕರ ರಾಶಿಗೆ ಬರುವ ದಿನ ಈ ಹಬ್ಬ ಬರುತ್ತದೆ. ಇದನ್ನು ಸುಗ್ಗಿ ಹಬ್ಬ ಅಥವಾ ಉತ್ತರಾಯಣದ ಹಬ್ಬ ಎಂದು ಕರೆಯುತ್ತಾರೆ. ನಾಲ್ಕನೇ ಪಾಯಿಂಟ್, ಇದು ಬೆಳೆ ಕಟಾವು ಹಬ್ಬವಾಗಿದ್ದು ರೈತರಿಗೆ ತುಂಬಾ ಸಂತೋಷ ತರುತ್ತದೆ. ಓಕೆನಾ. ನಂತರ ಐದನೇ ಪಾಯಿಂಟ್, ಈ ದಿನ ಮನೆಯ ಅಂಗಳ ಸ್ವಚ್ಛ ಮಾಡಿ ರಂಗೋಲಿ ಹಾಕುತ್ತಾರೆ. ಓಕೆನಾ. ಅದಾದ ನಂತರ ಆರನೇ ಪಾಯಿಂಟ್ ನೋಡಿ, ಇಂದು ಎಳ್ಳು ಬೆಲ್ಲ ಮಿಶ್ರಣವನ್ನು ಬಂಧು ಬಾಂಧವರಿಗೆ ನೀಡಲಾಗುತ್ತದೆ. ಇಂದು ಎಳ್ಳು ಬೆಲ್ಲ ಮಿಶ್ರಣವನ್ನು ಬಂಧು ಬಾಂಧವರಿಗೆ ಅಥವಾ ಬಂಧುಗಳಿಗೆ, ಸ್ನೇಹಿತರಿಗೆ ಅಂತಾನು ಬರಿಬಹುದು. ಬಂಧು ಬಾಂಧವರಿಗೆ ಅಂತ ಇಲ್ಲಿ ಬರಿತಾ ಹೋಗಿದ್ದೀನಿ. ಓಕೆ, ಆ ನಂತರ ಏಳನೇ ಪಾಯಿಂಟ್, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂದು ಹೇಳುತ್ತಾರೆ. ಓಕೆನಾ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂದು ಹೇಳ್ತಾರೆ. ಓಕೆ, ಆ ನಂತರ ಎಣ್ಣೆ ಪಾಯಿಂಟ್, ಹೊಸ ಬಟ್ಟೆ ತೊಟ್ಟು ರುಚಿಕರ ಊಟ ಮಾಡಿ ಸಂತೋಷ ಪಡುವರು. ಅನಂತರ ಮಕ್ಕಳು, 9ನೇ ಪಾಯಿಂಟ್ ನೋಡಿ, ಮಕ್ಕಳು ಆಕಾಶದಲ್ಲಿ ಇಂದು ಗಾಳಿಪಟವನ್ನು ಹಾರಿಸಿ ಸಂಭ್ರಮಿಸುವರು.
ಸಂಭ್ರಮಿಸುವರು. ಓಕೆ, ಅದ ನಂತರ 10ನೇ ಪಾಯಿಂಟ್. ಈ ಹಬ್ಬ ಸ್ನೇಹ, ಪ್ರೀತಿ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಈ ಹಬ್ಬ ಸ್ನೇಹ, ಪ್ರೀತಿ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.